ಅಮೆರಿಕ ಮೇಲೆ ಇರಾನ್ ಪ್ರತೀಕಾರ ಸಂಭವ 2001ರಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು. ವಿಮಾನದ ಮೂಲಕ ದಾಳಿಯನ್ನ ಮಾಡಿದ್ದ ಲಾಡೆನ್ ಇದೇ ತರ ದಾಳಿ ಮಾಡಲು ಇರಾನ್ ಇದೀಗ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಹಮಾಸ್, ಹಿಜ್ಬುಲ್ಲಾ, ಹೌತಿ ಉಗ್ರರ ಬಳಕೆಯನ್ನ ಮಾಡಿ ದಾಳಿ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಅವರಿಗೆ ಹಣಕಾಸಿನ ನೆರವನ್ನ ಕೂಡ ನೀಡಿದೆ. ಅನಿವಾರ್ಯತೆ ಇದ್ರೆ ಇವರನ್ನೇ ಅಸ್ತ್ರವಾಗಿಸುವ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಅಮೆರಿಕ ಮೇಲೆ ಇರಾನ್ ಇದೀಗ ಪ್ರತೀಕಾರ ತೀರಿಸಿಕೊಳ್ಳೋ ಸಾಧ್ಯತೆ ಇದೆ. 2001ರಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿಯನ್ನು ನಡೆಸಿತ್ತು. ವಿಮಾನದ ಮೂಲಕ ದಾಳಿಯನ್ನ ಕೂಡ ಮಾಡಿತ್ತು ಲಾಡೆನ್ನಿಂದ. ಇದೇ ತರ ದಾಳಿ ಮಾಡಲು ಇರಾನ್ ಕೂಡ ಈಗ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಹಮಾಸ್, ಹಿಜ್ಬುಲ್ಲಾ, ಹೌತಿ ಉಗ್ರರನ್ನ ಬಳಸಿ ದಾಳಿ ಮಾಡುವ ಸಾಧ್ಯತೆ ಇದೆ. ಅವರಿಗೆ ಈಗಾಗಲೇ ಏನು ಉಗ್ರರಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಹಣಕಾಸಿನ ನೆರವನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಅನಿವಾರ್ಯತೆ ಏನಾದ್ರೂ ಬಿದ್ರೆ ಇದಕ್ಕೆ ಅವರನ್ನೇ ಅಸ್ತ್ರ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. 2001ರಲ್ಲಿ ಒಸಾಮಾ ಬಿನ್ ಲಾಡೆನ್ ನಡೆಸಿದ ಪ್ರಳಯಾಂತಕ ದಾಳಿ ಇನ್ನೂ ಕೂಡ ಅಮೆರಿಕನ್ನರ ಮನದಲ್ಲಿ ಅಚ್ಚಳಿಯಂತೆ ಉಳಿದಿದೆ. ಈಗ ಇರಾನ್ ಕೆಣಕಿರುವ ಅಮೆರಿಕಾಗೆ ಭವಿಷ್ಯದಲ್ಲಿ ಇಂಥದ್ದೇ ದಾಳಿಯ ಆತಂಕ ಕೂಡ ಇದೀಗ ಆವರಿಸಿದೆ. ಇನ್ನು ಇರಾನ್ ಪ್ರತೀಕಾರದ ವಿಷ ಕಾರ್ತಾ ಇದೆ. ಹೀಗಾಗಿಯೇ ತನ್ನ ಬೇನಾಮಿಗಳಾಗಿ ಹಮಾಸ್, ಹಿಜ್ಬುಲ್ಲಾ, ಹೌತಿಗಳಿಗೆ ಹಾಲೆರೆದು ಬೆಳೆಸ್ತಾ ಇದೆ ಇರಾನ್. ಅಗತ್ಯ ಹಣಕಾಸು, ಶಸ್ತ್ರಾಸ್ತ್ರಗಳನ್ನ ಪೂರೈಸುತ್ತಾ ಬಂದಿರುವಂತಹ ಇರಾನ್ ಅನಿವಾರ್ಯತೆ ಬಂದ್ರೆ ಇವರನ್ನೇ ಅಸ್ತ್ರವಾಗಿಸುವ ಲೆಕ್ಕಾಚಾರದಲ್ಲಿದೆ ಈಗ ಇರಾನ್. ಹಮಾಸ್, ಹಿಜ್ಬುಲ್ಲಾ ಅಷ್ಟು ಪ್ರಬಲವಾಗಿಲ್ಲದಿದ್ರೂ ಕೂಡ ಹೌತಿಗಳು ಎಂಥ ಸನ್ನಿವೇಶವನ್ನ ಕೂಡ ಗೆದ್ದು ಬರೋ ಜಾತಿಯವರಾಗಿದ್ದಾರೆ. ಅದರಲ್ಲೂ ಕೆಂಪು ಸಮುದ್ರದಲ್ಲಿ ಅಮೆರಿಕದ ವಹಿವಾಟಿಗೆ ಈ ಹೌತಿಗಳು ದೊಡ್ಡ ಅಡ್ಡಗಾಲಾಗುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಅಮೆರಿಕದ ಒಂದು ದೊಡ್ಡ ನಿರ್ಧಾರ ಆ ದೇಶದ ಪ್ರಜೆಗಳ ಪಾಲಿಗೆ ಮೃತ್ಯುಗಂಟೆಯಾಗಿ ಬದಲಾಗುತ್ತೋ ಅನ್ನೋ ಆತಂಕ ಕೂಡ ಈಗಾಗಲೇ ಸೃಷ್ಟಿಯಾಗಿದೆ.